ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಹೃದಯ ಬಡಿತ ಇದು ನಿಂದೇನ ಕಥೆಯ 11ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಹೇಳೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಮರಿಬೇಡಿ. ಜೊತೆಗೆ ಲೈಕ್ ಶೇರ್ ಕೂಡ ಮಾಡಿ. ಬಾಗಿಲನ್ನು ಯಾರು ಸರಿಸಿದ ಸದ್ದಾಗಿದ್ದೇ ತಡ. ತಕ್ಷಣ ಹಿಂದಕ್ಕೆ ತಿರುಗಿ ನೋಡಿದ್ದಳು ಪ್ರಾರ್ಥನಾ. ನೋಡಿದವಳೇ ಒಮ್ಮೆಲೆ ಗಡಬಡಿದವರ ಹಾಗೆ ನಿಂತುಕೊಂಡು ತನ್ನ ಕಣ್ಣುಗಳನ್ನು ಪಿಳಿಪಿಳಿ ಮಾಡುತ್ತಾ ಅವನನ್ನೇ ಎವೆ ಇಕ್ಕದೆ ನೋಡುತ್ತಿದ್ದವಳು. ತಗಲಾಕೊಂಡೆ, ನಾನು ತಗಲಾಕೊಂಡೆ, ಶುಂಠಿ ಶಂಕರನ ಕೈಯಲ್ಲಿ ತಗಲಾಕೊಂಡೆ ಎಂದು ಅವನಿಗೆ ಕೇಳದ ಹಾಗೆ ಸಣ್ಣ ಧ್ವನಿಯಲ್ಲಿ ಹಾಡಲು ಶುರು ಮಾಡಿದ್ದಳು. ಅವಳನ್ನೇ ಹುಬ್ಬು ಬೆಸೆದುಕೊಂಡು ನೋಡುವ ಪ್ರಖ್ಯಾತ್ ಮನೆಯ ಅವಸ್ಥೆಯನ್ನು ನೋಡಿ ಕಣ್ಣು ಕಿರಿದು ಮಾಡುತ್ತಾ ಅವಳ ಕಡೆಗೆ ಚೂಪು ನೋಟ ಬೀರಿ ಅಸ್ತವ್ಯಸ್ತ ಆಗಿದ್ದ ಮನೆಯನ್ನೊಮ್ಮೆ ನೋಡಿ ಏನಿದೆಲ್ಲ ಎಂದು ಕಣ್ಣಲ್ಲಿ ಕೇಳಿದ್ದನು. ಅದು ಅದು ಪ್ರಖ್ಯಾತವ್ರೆ, ನೀವು ಮನೆಯಲ್ಲಿ ಇರ್ಲಿಲ್ಲಲ್ವಾ, ಅದಕ್ಕೆ ಬೋರ್ ಆಗುತ್ತೆ ಅಂತ ಟಿವಿಲಿ ಸಾಂಗ್ ಇಟ್ಟಿದ್ದೆ, ಸಾರಿ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ ಎಂದು ತಲೆ ತಗ್ಗಿಸಿ ಮೆತ್ತಗಿನ ಧ್ವನಿಯಲ್ಲಿ ನುಡಿಯುವ ಹೆಣ್ಣನ್ನೇ ದುರುಗುಟ್ಟಿ ನೋಡಿದವನು ಟಿವಿ ಇಡೋದು ತಪ್ಪಲ್ಲ, ಆದ್ರೆ ಮನೆಯಲ್ಲಿ ಟಿವಿ ಇದೆ ಅಂತ ಡಂಗೂರ ಸಾರಿಸೋ ಹಾಗೆ ಜೋರಾಗಿ ಸೌಂಡ್ ಇಡೋದು ದೊಡ್ಡ ತಪ್ಪು. ಅದ್ ಸರಿ, ಇದೇನಿದು ಮನೆ ಅವಸ್ಥೆ? ನಾನು ಹೋದಾಗ ಹೇಗಿತ್ತು, ಈಗ ಹೇಗಿದೆ? ಇದೇನು ಮನೇನಾ ಅಥವಾ ಕಲಾಸಿಪಾಳ್ಯನಾ ಎಂದು ಗದರಿ ಕೇಳುವವನಿಗೆ ಸಾರಿ ಒಂದು 5 ನಿಮಿಷ ಎಲ್ಲ ನೀಟ್ ಮಾಡಿ ಬಿಡ್ತೀನಿ, ಸಾರಿ ಮೊದಲು ಟಿವಿ ಸೌಂಡ್ ಕಡಿಮೆ ಮಾಡಿ ಆಫ್ ಮಾಡಿ ಬಿಡ್ತೀನಿ ಎಂದು ಹೇಳಿ ಅವಸರದಲ್ಲಿ ಹೋಗುವ ಹುಡುಗಿಯ ದುಪ್ಪಟ್ಟ ಡ್ಯಾನ್ಸ್ ಮಾಡುವ ಬಿರುಸಿನಲ್ಲಿ ಕಳಚಿ ಕಾಲಡಿಗೆ ಜಾರಿದ್ದು ತಿಳಿದೇ ಇಲ್ಲ. ಟಿವಿ ಆಫ್ ಮಾಡಿ ಬರುತ್ತೀನಿ ಎಂದು ಹೇಳಿ ಅವನಿಗೆ ಬೆನ್ನು ಹಾಕಿದ ಹುಡುಗಿಯ ಕಾಲುಗಳು ತನ್ನದೇ ದುಪ್ಪಟಕ್ಕೆ ಸಿಕ್ಕಿ ಹಾಕಿಕೊಂಡು ಬೀಳುವಂತೆ ಆಗಿ ಹಿಂದಕ್ಕೆ ವಾಲಿದ್ದಳು. ಇನ್ನೇನು ಬಿದ್ದೇ ಬಿಟ್ಟೆ, ನನ್ನ ಸೊಂಟ ಹೋಯಿತು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ಕಣ್ಣು ಮುಚ್ಚಿದ್ದ ಹುಡುಗಿಯನ್ನು ಕೆಳಗೆ ಬೀಳದಂತೆ ಗಟ್ಟಿಯಾಗಿ ಅವಳು ಸೊಂಟದಲ್ಲಿ ಹಿಡಿದುಕೊಂಡಿದ್ದನು ಪ್ರಖ್ಯಾತ್. ತಾನು ಇಷ್ಟು ಹೊತ್ತಾದರೂ ಬೀಳದಿದ್ದುದನ್ನು ಕಂಡ ಹುಡುಗಿ ಮುಚ್ಚಿದ್ದ ತನ್ನ ಕಣ್ಣುಗಳಲ್ಲಿ ಒಂದು ಕಣ್ಣನ್ನು ಮೆಲ್ಲಗೆ ತೆರೆದಿದ್ದಳು. ಪ್ರಖ್ಯಾತ್ನ ತೋಳಲ್ಲಿ ತಾನಿರುವುದನ್ನು ಕಂಡ ಹುಡುಗಿ ಮತ್ತೆ ಆಶ್ಚರ್ಯದಿಂದ ತನ್ನೆರಡು ಕಣ್ಣುಗಳನ್ನು ಗೋಲಿ ಗಾತ್ರದಲ್ಲಿ ಬಿಡಿಸಿದ್ದಳು. ಕಣ್ಣನ್ನು ಪಟಪಟನೆ ಮಿಟುಕಿಸಿ ತನ್ನನ್ನೇ ನೋಡುತ್ತಿದ್ದ ಮುದ್ದಾದ ಹುಡುಗಿಯನ್ನು ಒಮ್ಮೆ ನೋಡಿ ಕಳೆದೇ ಹೋಗಿದ್ದನು ಪ್ರಖ್ಯಾತ್. ಒಂದು ಕ್ಷಣ ಇಬ್ಬರ ಕಣ್ಣುಗಳು ಸಂಧಿಸಿದ್ದವು. ಅವಳ ಕಣ್ಣಲ್ಲಿ ಇವನ ಕಣ್ಣು ಸೆರೆಯಾಗಿದ್ದವು. ಅಷ್ಟರಲ್ಲಿ ಆನ್ ಮಾಡಿಟ್ಟಿದ್ದ ಟಿವಿಯಿಂದ ಸುಮಧುರವಾದ ಹಾಡೊಂದು ಇವರಿಗಾಗಿ ಅನ್ನೋ ಹಾಗೆ ಪ್ರಸಾರ ಆಗಿತ್ತು. ಸತ್ಯ ಈಸ್ ಇನ್ ಲವ್ ಚಿತ್ರದ ಸೆರೆಯಾದೆನು ಕಣ್ಣಲ್ಲೇನೆ, ಮರೆಯಾದೆನು ನಿನ್ನಲ್ಲೇನೆ ಎಂಬ ಹಾಡು ಪ್ರಸಾರವಾಗುತ್ತಿತ್ತು. ಅವಳು ತನ್ನಿಂದ ದೂರ ಸರಿಯದೇ ಇದ್ದಾಗ ತಾನೇ ಅವಳನ್ನು ದೂರ ತಳ್ಳಿಬಿಟ್ಟಿದ್ದನು ಪ್ರಖ್ಯಾತ್. ತಕ್ಷಣ ಅವನಿಂದ ದೂರ ಸರಿದ ಹುಡುಗಿ ಬಡಬಡಿಸುತ್ತಾ ನೆಲದ ಪಾಲಾಗಿದ್ದ ತನ್ನ ದುಪ್ಪಟ್ಟವನ್ನು ಎತ್ತಿಕೊಂಡು ಮೈಮೇಲೆ ಹಾಕಿಕೊಂಡು ತಲೆ ತಗ್ಗಿಸಿ ನಿಂತಳು. ಅವಳನ್ನು ದುಡುಗುಟ್ಟಿ ನೋಡಿದವನು, ನೋಡು, ನಾನು ಹೀಗೆ ಹೋಗಿ ಹಾಗೆ ಬರುವಷ್ಟರ ಹೊತ್ತಿಗೆ ಮನೆಯೆಲ್ಲ ಕ್ಲೀನ್ ಆಗಿರಬೇಕು. ನಾನು ಬೆಳಿಗ್ಗೆ ಹೋದಾಗ ಹೇಗಿತ್ತೋ ಈಗ ವಾಪಸ್ ನಾನು ಬರುವಾಗ ಕೂಡ ಹಾಗೇನೇ ಇರಬೇಕು, ಗೊತ್ತಾಯ್ತಲ್ಲ? ನಾನು ಸ್ನಾನ ಮಾಡಿ ಬರ್ತೀನಿ. ಅಷ್ಟರಲ್ಲಿ ಏನಾದರೂ ಮನೆ ಕ್ಲೀನ್ ಆಗಿಲ್ಲ ಅಂದ್ರೆ ಎಂದವನು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಬೈಕಿಯನ್ನು ಸೋಫಾ ಮೇಲೆ ಎಸೆದು ಅವಳ ಕಡೆಗೊಮ್ಮೆ ಉರಿನೋಟ ಬೀರಿ ಅಲ್ಲಿಂದ ಸ್ನಾನದ ಕೊಠಡಿಯ ಕಡೆ ಹೋದನು. ಬೆವ್ವೆ ಬಂದ್ಬಿಟ್ಟ ಶುಂಠಿ ಶಂಕರ, ಹಾಳದವನು, ಯಾವಾಗ ನೋಡಿದ್ರೂ ಬೈತಾನೆ ಇರ್ತಾನೆ. ಮೊದಲು ಈ ಕಪಿ ಮುಂಡೆದುಗೆ ನಗೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಯಾವಾಗ ನೋಡಿದ್ರೂ ಗುಡ್ಗುಡ್ ಅಂತಿರ್ತಾನಲ್ಲ, ಗುಡ್ಗುಡ್ಕೊಂಡು ನೋಡೋದು ನೋಡು, ಒಳ್ಳೆ ವಜ್ರಮುನಿ ಥರ. ಡಬ್ಬ ನನ್ನ ಮಗ, ಅಷ್ಟೊಂದು ಚೆನ್ನಾಗಿ ಖುಷಿಯಿಂದ ನನ್ನ ಪಾಡಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ, ಇವನು ಬಂದು ಅದನ್ನೆಲ್ಲ ಹಾಳು ಮಾಡಿಬಿಟ್ಟ. ಈಗ ನೋಡಿದರೆ ಸ್ನಾನ ಮಾಡಿ ಮುಗಿಸಿ ಬರುವ ಅಷ್ಟರ ಹೊತ್ತಿಗೆ ಮನೆಯೆಲ್ಲ ಕ್ಲೀನ್ ಆಗಿರ್ಬೇಕಂತ ಆರ್ಡರ್ ಬೇರೆ ಮಾಡ್ತಾನೆ, ದರಿದ್ರದವನು ಎಂದು ಅವನಿಗೆ ನಾಮಾರ್ಚನೆ ಮಾಡಿಕೊಂಡವಳು ಬಚ್ಚಲು ಮನೆಯಿಂದ ನೀರಿನ ಶಬ್ದ ಕೇಳಿದ್ದೇ ತಡ ಪೊರಕೆ ತರಲು ಒಳಗೆ ಓಡಿದ್ದಳು. ಅವಳು ಮನೆಯನ್ನೆಲ್ಲ ಗುಡಿಸಿ ಸ್ವಚ್ಛ ಮಾಡುವ ಅಷ್ಟರ ಹೊತ್ತಿಗೆ ಪ್ರಖ್ಯಾತ್ ಸ್ನಾನ ಮುಗಿಸಿ ಟವಲ್ನಿಂದ ತಲೆ ಒರೆಸುತ್ತಾ ಹೊರಗೆ ಬಂದಿದ್ದನು. ಮನೆ ಗುಡಿಸಿ ಎಲ್ಲ ಆಗಿದ್ರೆ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಎಂದವನು. ಹೋ,
ನಿಂಗೆ ಹೊರಗಡೆ ಯಾರಾದ್ರೂ ಕಾಯೋಕೆ ನಿಲ್ಲದಿದ್ರೆ ಸ್ನಾನ ಮಾಡೋಕೆ ಆಗಲ್ಲಲ್ಲ. ಬೇಗ ನೀನ್ ಬಟ್ಟೆ ತಗೊಂಡು ಬಂದು ಸ್ನಾನ ಮಾಡು. ಅಲ್ಲಿ ತನಕ ನಾನು ಹೊರಗಡೆ ನಿಂತಿರ್ತೀನಿ. ಮತ್ತೆ ಅಡುಗೆ ಮಾಡೋಕಿದೆ, ಬೇಗ ಬಾ ಎಂದಿದ್ದೆ ತಡ. ಪೊಡಕೆಯನ್ನು ಅಲ್ಲಿಯೇ ಬಿಟ್ಟು ಓಡಿ ಹೋಗಿ ತನ್ನ ಬಟ್ಟೆಗಳನ್ನೆಲ್ಲ ಕೈಯಲ್ಲಿ ಹಿಡಿದುಕೊಂಡು ಬಂದು ಅವನು ಮುಂದೆ ನಿಂತಿದ್ದಳು ಪ್ರಾರ್ಥನಾ. ಅವಳನ್ನು ಬಚ್ಚಲು ಮನೆಗೆ ಕರೆದುಕೊಂಡು ಹೋದವನು ಅವಳು ಸ್ನಾನ ಮಾಡಿ ಮುಗಿಸಿ ಬರುವ ತನಕವೂ ಅವಳಿಗಾಗಿ ಹೊರಗೆ ಕಾಯುತ್ತಾ ನಿಂತನು. ಅವಳು ಸ್ನಾನ ಮಾಡಿದ ಬಳಿಕ ಅವಳಲ್ಲಿ, ನೀನು ಹೋಗಿ ಕೂತ್ಕೋ, ಬೇಕಾದ್ರೆ ಟಿವಿ ಇಡು, ಆದ್ರೆ ವಾಲ್ಯೂಮ್ ಸ್ವಲ್ಪ ಕಡಿಮೆ ಇರಲಿ, ಅಷ್ಟರಲ್ಲಿ ನಾನು ಅಡುಗೆ ಏನಾದ್ರೂ ಮಾಡ್ತೀನಿ ಎಂದವನು ಅಡುಗೆ ಕೋಣೆಗೆ ಹೋದರೆ ಇವಳು ಟಿವಿ ಆನ್ ಮಾಡಿ ಸೋಫಾ ಮೇಲೆ ಆರಾಮಾಗಿ ಕುಳಿತುಕೊಳ್ಳುತ್ತಾಳೆ. ದೃಶ್ಯ ಮಾಧ್ಯಮದಲ್ಲಿ ಬರುವ ಕೆಲವೊಂದು ದೃಶ್ಯಗಳನ್ನು ನೋಡುತ್ತಾ ಹೊಟ್ಟೆ ಹುಣ್ಣಾಗುವಂತೆ ನಗುವ ಹುಡುಗಿಯನ್ನು ತರಕಾರಿ ಕಟ್ ಮಾಡುತ್ತಾ ಅಡುಗೆ ಕೋಣೆಯಿಂದ ನೋಡುತ್ತಿದ್ದ ಪ್ರಖ್ಯಾತ್ನ ಮುಖದ ಮೇಲೆ ನಗು ಮೂಡಿತ್ತು. ಅವಳನ್ನು ನೋಡಿಕೊಂಡೇ ಅಡುಗೆ ಮಾಡಿ ಮುಗಿಸಿದವನು ಅವಳಿಗೂ ತನಗೂ ತಟ್ಟೆಗೆ ಊಟ ಬಡಿಸಿಕೊಂಡು ಅವಳ ಬಳಿ ಬಂದು, ತೆಗೋ ತಿನ್ನು ಎಂದು ಹೇಳಿ ಅವಳ ಕೈಗೆ ತಟ್ಟೆ ಕೊಟ್ಟು ತಾನು ಅವಳ ಪಕ್ಕ ಕುಳಿತುಕೊಂಡನು. ಅವನು ತನ್ನ ಪಕ್ಕ ಬಂದು ಕುಳಿತುಕೊಂಡಿದ್ದನ್ನು ನೋಡಿ ಆಶ್ಚರ್ಯದಿಂದ ಕಣ್ಣು ಬಿಟ್ಟ ಹುಡುಗಿಗೆ, ಏನಾಯ್ತು, ನನ್ನ ಮುಖದಲ್ಲಿ ಏನಾದ್ರೂ ಕೋತಿ ಕುಣಿತ ಇದ್ಯಾ, ಮತ್ತೆ ಸುಮ್ಮನೆ ಊಟ ಮಾಡು ಎಂದನು. ಅವನ ಮಾತಿಗೆ ಮುಖ ಸೊಟ್ಟ ಮಾಡಿದ ಪ್ರಾರ್ಥನಾ, ಥೂ, ಯಾರ್ ಗುರು ಇವನು, ಒಳ್ಳೆ ಹರಳೆಣ್ಣೆ ಕುಡಿದವರ ತರ ಆಡ್ತಾ ಇರ್ತಾನಲ್ಲ. ಇವನ ಈ ಸೀದೋಗಿರೋ ಮುಖ ನೋಡಿದ್ರೆ ಊಟನೇ ಬೇಡ ಅನ್ಸುತ್ತೆ. ಆದ್ರೇನು ಮಾಡ್ಲಿ, ಈಗ ಊಟ ಬೇಡ ಅಂದ್ರೆ ಅದಕ್ಕೂ ಬೈತಾನೆ ಶುಂಠಿ ಶಂಕರ ಎಂದವಳು ಸುಮ್ಮನೆ ಊಟ ಮಾಡಲು ಶುರು ಮಾಡಿದ್ದಳು. ಇಬ್ಬರು ಟಿವಿ ನೋಡುತ್ತಾ ಊಟ ಮಾಡುತ್ತಿದ್ದರು. ಅದರಲ್ಲಿ ಬರುತ್ತಿದ್ದ ಒಂದು ಕಾಮಿಡಿ ದೃಶ್ಯಾವಳಿಯನ್ನು ನೋಡಿ ಇಬ್ಬರಿಗೂ ಆ ಕ್ಷಣಕ್ಕೆ ನಗು ತಡೆಯಲಾಗಲಿಲ್ಲ. ಇಬ್ಬರು ಕೂಡ ಜೋರಾಗಿ ನಕ್ಕಿದ್ದರು. ಗುಳಿಕೆನ್ನೆಯ ಹುಡುಗ ಪ್ರಖ್ಯಾತ್ ಕೂಡ ಒಂದು ಹಂತದವರೆಗೂ ನಕ್ಕು ನಕ್ಕು ಸುಮ್ಮನಾಗಿದ್ದನು. ಆದರೆ ನಮ್ಮ ಹುಡುಗಿ, ಅವಳು ನಿಲ್ಲಿಸಬೇಕೆ ತನ್ನ ನಗುವನ್ನು. ಊಟ ಮಾಡುತ್ತಾ ಮಾಡುತ್ತಾ ನಗುತ್ತಾ ನಗುತ್ತಾ ಸೋಫಾಕ್ಕೆ ಖುಷಿಯಿಂದ ಕೈ ಬಡಿದುಕೊಳ್ಳುತ್ತಿದ್ದವಳು ಸ್ವಲ್ಪ ಹೊತ್ತಿನ ಬಳಿಕ ಪಕ್ಕ ಕುಳಿತುಕೊಂಡು ಊಟ ಮಾಡುತ್ತಿದ್ದ ಹುಡುಗನಿಗೂ ಹೊಡೆಯಲು ಶುರು ಮಾಡಿದ್ದಳು. ಟಿವಿ ನೋಡುವುದು, ನಗೋದು, ಅವನ ತೋಳಿಗೆ ಹೊಡೆಯುವುದು. ಆದರೂ ಪ್ರಖ್ಯಾತ್ ಒಂದು ಮಾತು ಆಡಲಿಲ್ಲ. ಹಾಗಂತ ಹೇಳಿ ಅವನಿಗೆ ಕೋಪ ಬಂದಿಲ್ಲ ಅಂದುಕೊಳ್ಳಬೇಡಿ. ಕೋಪದಿಂದ ಹುಡುಗನ ಮುಖ ಕೆಂಪಾಗಿ ಹೋಗಿತ್ತು. ನಗುತ್ತಾ ಊಟ ಮಾಡುತ್ತಾ ಹೊಡೆಯುತ್ತಾ ಇದ್ದವಳು ಒಮ್ಮೆ ಅವನ ಕಡೆ ತಿರುಗಿ ತನ್ನ ನಗುವನ್ನೇ ನಿಲ್ಲಿಸಿ ಬಿಟ್ಟಿದ್ದಳು. ಕಾರಣ, ಪ್ರಖ್ಯಾತ್ ಅವಳನ್ನೇ ದುಡುಗುಟ್ಟಿಕೊಂಡು ನೋಡುತ್ತಿದ್ದಾನೆ. ಅವನ ಉಗ್ರ ರೂಪ ನೋಡಿದವಳೇ ಅವನಿಂದ ಸ್ವಲ್ಪ ದೂರ ಸರಿದು, ಅದು 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 ಸಾರಿ, ಏನೋ ಜೋಶ್ನಲ್ಲಿ ನಿಮ್ಗೂ ಹೊಡೆದ್ಬಿಟ್ಟೆ, ಸಾರಿ ಎಂದವಳು. ನಂದು ಊಟ ಆಯ್ತು, ನನಗೆ ಸಾಕು, ನಾನಿನ್ನು ಮಲಗ್ತೀನಿ, ಗುಡ್ ನೈಟ್ ಎಂದು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದಳು. ಅವಳು ಹೋದ ಮೇಲೆ ತುಟಿ ಅಂಚಿನಲ್ಲಿ ನಗುವ ಹುಡುಗ ಹಿಂದೆಲೆ ಕೆರೆದುಕೊಂಡನು. ಊಟ ಮುಗಿಸಿ ಕೈ ತೊಳೆದು ತಟ್ಟೆ ತೊಳೆದಿಟ್ಟವಳು, ಏನ್ ಲುಕ್ಕು ಗುರು, ಒಳ್ಳೆ ವಜ್ರಮುನಿ ಸಹವಾಸ ಆಯ್ತು. ಇವನೇನಾದ್ರೂ ನಮ್ಮ ವಜ್ರಮುನಿ ಅವರ ಕಾಲದಲ್ಲಿ ಇಡ್ತಾ ಇದ್ದಿದ್ರೆ ವಿಲನ್ ರೋಲ್ನ ಇವನಿಗೇನೆ ಕೊಡ್ತಾ ಇದ್ರು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡವಳು ಮಂಚದ ಮೇಲೆ ಬಂದು ಬಿದ್ದುಕೊಂಡಿದ್ದಳು. ಅವಳ ಮುಂಚಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಅದೆಷ್ಟೋ ವ್ಯತ್ಯಾಸ ಆಗಿತ್ತು. ಅಲ್ಲಿದ್ದಾಗ ಪ್ರತಿಯೊಂದು ರಾತ್ರಿಯನ್ನು ದಿನವನ್ನು ಭಯದಿಂದ ಕಳೆಯುತ್ತಿದ್ದ ಹುಡುಗಿ ಇವನಲ್ಲಿಗೆ ಬಂದ ಮೇಲೆ ಹಾಯಾಗಿ ಜೀವಿಸಲು ಶುರು ಮಾಡಿದ್ದಳು. ಅವನಿಗೆ ಒಳಗೊಳಗೆ ಅದೆಷ್ಟೇ ಬೈದರೂ ಎಲ್ಲೋ ಒಂದು ಕಡೆ ಅವನು ತನ್ನ ರಕ್ಷಕ, ಅಪಾಯದಲ್ಲಿ ನನ್ನನ್ನು ಖಂಡಿತ ರಕ್ಷಿಸುತ್ತಾನೆ ಅನ್ನುವ ನಂಬಿಕೆ ಅವಳಿಗಿತ್ತು. ಬಹುಶಃ ಅದೇ ನಂಬಿಕೆಯಿಂದ ಅವಳಿಗೆ ಚೆನ್ನಾಗಿ ನಿದ್ದೆಯೂ ಹತ್ತಿತ್ತು. ಊಟ ಮಾಡಿ ಮುಗಿಸಿದ ಪ್ರಖ್ಯಾತ್ ಟಿವಿ ಆಫ್ ಮಾಡಿ ಕೈ ತೊಳೆದು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಮಲಗಲು ಸೋಫಾ ಕಡೆಗೆ ಬಂದನು. ಹಾಗೆ ಬಂದವನ ಕಣ್ಣಿಗೆ ಮಲಗಿ ಹಾಯಿಯಾಗಿ ನಿದ್ರೆ ಮಾಡುತ್ತಿರುವ ಮುದ್ದಾದ ಹುಡುಗಿ ಕಂಡಿದ್ದಳು. ತಕ್ಷಣ ಅವಳ ಹತ್ತಿರ ಹೋದವನು ಒಂದು ಕುರ್ಚಿಯನ್ನು ಎಳೆದು ಅದರಲ್ಲಿ ಕೂತು ಅವಳನ್ನೇ ಎವೆ ಇಕ್ಕದೆ ನೋಡಲು ಶುರು ಮಾಡಿದನು. ಯಾರ್ ಗುರು ಇವಳು, ಇಷ್ಟೊಂದು ಮುದ್ದಾಗಿದ್ದಾಳೆ, ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ, ಒಂದು ನಿಮಿಷ ಕೂಡ ಸುಮ್ಮನೆ ಇರಲ್ಲ ಅಂತಾಳೆ, ಪಟಪಟ ಅಂತ ಮಾತಾಡ್ತಾ ಇರ್ತಾಳೆ, ಆದ್ರೆ ನನ್ನನ್ನು ನೋಡಿದ್ರೆ ಸಾಕು ಬಾಯಿಗೆ ಗಮ್ ಟೇಪ್ ಹಾಕಿಕೊಂಡವರ ತರ ಬಾಯಿ ಮುಚ್ಚಿಕೊಂಡು ಇರ್ತಾಳೆ. ಆದ್ರೂ ಒಳ್ಳೆ ಡ್ಯಾನ್ಸರ್ ಇವಳು, ಡಿಕೆಡಿಗೆ ಏನಾದ್ರೂ ಕಳಿಸಿದ್ರೆ ಕೈಯಲ್ಲಿ ಕಪ್ ಹಿಡ್ಕೊಂಡೇ ಬರ್ತಾಳೆ ಅನ್ಸುತ್ತೆ ಎಂದು ಹೇಳಿ ನಕ್ಕವನು ಅವಳ ಮುಖದ ಮೇಲೆ ಹರಡಿದ್ದ ಮುಂಗುರುಳನ್ನು ಕಿವಿಯ ಹಿಮ್ಮದಿಗೆ ಸಿಕ್ಕಿಸಿದ್ದನು. ನಿದ್ದೆಯ ಮಂಪರಿನಲ್ಲಿದ್ದ ಹುಡುಗಿ ಅವನ ಸ್ಪರ್ಶಕ್ಕೆ ಸಣ್ಣದಾಗಿ ಮಿಡುಕಾಡುವಾಗ ತಕ್ಷಣ ಅಲ್ಲಿಂದ ಎದ್ದ ಪ್ರಖ್ಯಾತ್ ಅವಳ ಮೈ ಮೇಲೆ ಸರಿಯಾಗಿ ಬೆಡ್ಶೀಟ್ ಹೊದಿಸಿ ಸೋಫಾದ ಹತ್ತಿರ ಬಂದು ಲೈಟ್ ಆಫ್ ಮಾಡಿ ಮಲಗಿದ್ದನು. ಮುಂದುವರಿಯುವುದು. ಕಥೆಯ ಬಗ್ಗೆ ಅನಿಸಿಕೆ ಹೇಳೋದನ್ನ ಮಾತ್ರ ಮರಿಬೇಡಿ ಆಯ್ತಾ.
ಹಾಗೆ ಈ ಕತೆ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರಾದರೂ ಇದ್ದರೆ ನಿಮ್ಮ ಹತ್ತಿರದ ಸಂಬಂಧಿಗಳಿಗೆ ಕೂಡ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕೆ ಹೇಳಿ. ಸೊ ನಿಮಗೂ ಕತೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವರ ಜೊತೆಗೆ ಪಾರ್ಟ್ನರ್ ಸಿಕ್ಕ ಹಾಗಾಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ. ಆ್ಯಡ್ಸ್ ಏನಾದರೂ ಬಂದರೆ ದಯವಿಟ್ಟು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಆ್ಯಡ್ಸ್ ಎಷ್ಟು ನಿಮಿಷ ಇರುತ್ತೆ, ನಿಮಿಷ ಅಂತ ಹೇಳಿರಲ್ಲ, ಒಂದು 30 ಸೆಕೆಂಡ್ 1 ನಿಮಿಷದ ಒಳಗೆ ಇರುತ್ತಲ್ವಾ. ಹಬ್ಬ ಬಂದರೆ ಅಪರೂಪಕ್ಕೆ 4 ನಿಮಿಷದ ಆ್ಯಡ್ಸ್ ಎಲ್ಲ ಬರುತ್ತೆ. ದಯವಿಟ್ಟು ಅದನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಮಾರೆ. ಆ ಆ್ಯಡ್ಸೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗೋದು. ನೀವು ಸ್ಕಿಪ್ ಮಾಡಿದ್ರುಂಟಲ್ವ, ಇಲ್ಲಿ ನನಗೆ ಅದು ಫಾಲ್ಟ್ ಆಗುತ್ತೆ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಒಂದು 3 ನಿಮಿಷ ಅಲ್ವಾ, 10 ನಿಮಿಷದ ವೀಡಿಯೋನೇ ಹಾಕ್ತೀನಿ ಅಂತೆ, ಒಂದು 3 ನಿಮಿಷ ನೀವು ನಮಗೋಸ್ಕರ ಇಡಲಿಕ್ಕೆ ಆಗೋದಿಲ್ವಾ? ಪ್ಲೀಸ್ ಆದಷ್ಟು ಆ್ಯಡನ್ನು ನೋಡಿ. ಬೇಕಾದರೆ ಆ್ಯಡನ್ನು ಇಟ್ಟು ನೀವು ನಿಮ್ಮ ಕೆಲಸ ಮಾಡಿ, ಅದು ಅದರಷ್ಟಕ್ಕೆ ಆಗ್ತದಲ್ಲ. ಆಮೇಲೆ ಆಟೋಮೆಟಿಕ್ಕಾಗಿ ವೀಡಿಯೋ ಪ್ಲೇ ಆಗಿ ನಿಮಗೆ ನನ್ನ ವಾಯ್ಸ್ ಜೋರಿಟ್ಟಿದ್ರೆ ಅದು ಕೇಳಿಸುತ್ತೆ. ಇಲ್ಲಾಂದರೆ ಕೆಲವರು ವಾಯ್ಸನ್ನು ಅಂದರೆ ವಾಲ್ಯೂಮ್ ಸ್ವಲ್ಪ ಫುಲ್ ತೆಗೆದು ಓದ್ತಾರೆ, ಹಾಗೆಲ್ಲ ಮಾಡೋರು ಕೂಡ ಇದ್ದಾರೆ. ದಯವಿಟ್ಟು ಆ್ಯಡ್ಸನ್ನು ಸ್ಕಿಪ್ ಮಾಡಬೇಡಿ, ಇದು ನನ್ನ ಕಳಕಳಿಯ ಮನವಿ ನಿಮ್ಮಲ್ಲಿ.